29 ಜನವರಿ 2025 ರಂದು ಪುಲಕೇಶಿನಗರ ಕ್ಷೇತ್ರದ ಶಾಸಕ ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪಿಡಿಯ ಸದಸ್ಯರಾದ ಶ್ರೀ ಎ.ಸಿ. ಶ್ರೀನಿವಾಸ್ ಜಿ ಅವರ ನೇತೃತ್ವದಲ್ಲಿ ಶ್ಯಾಂಪುರ ಕಾವಲ್, ಬೈರಸಂದ್ರ ವಾರ್ಡ್ ಮತ್ತು ಮುನೇಶ್ವರ ನಗರದಲ್ಲಿ ಮಹತ್ವದ ಘಟನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ಯಾಂಪುರ ಕಾವಲ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಸಿಸಿ ರಸ್ತೆಗೆ ಗುದ್ಲಿ ಪೂಜೆ ಹಾಗೂ ಮುನೇಶ್ವರ ನಗರದ 4 ಪ್ರಮುಖ ಸ್ಥಳಗಳ ಉದ್ಘಾಟನೆ ನೆರವೇರಿಸಲಾಯಿತು. 1. ಹೊಸ ಸಿಸಿ ರಸ್ತೆ. ಶ್ಯಾಂಪುರ ಕಾವಲ್ನಲ್ಲಿ ಗುದ್ಲಿ ಪೂಜೆ ಉದ್ದೇಶ ನಿವಾಸಿಗಳ ಸುರಕ್ಷತೆ, ಸಮೃದ್ಧಿ ಮತ್ತು ಯಶಸ್ಸಿಗಾಗಿ ಸಮುದಾಯದ ಪ್ರಾರ್ಥನೆ ಮತ್ತು ಹೊಸದಾಗಿ ಅಭಿವೃದ್ಧಿಪಡಿಸಿದ ಮೂಲಸೌಕರ್ಯಗಳ ಸಂಕೇತವಾಗಿ ಶ್ಯಾಂಪುರ ಕಾವಲ್ನಲ್ಲಿ ಹೊಸ ಸಿಸಿ ರಸ್ತೆಯನ್ನು ಉದ್ಘಾಟಿಸಲು ಗುದ್ಲಿ ಪೂಜೆಯನ್ನು ನಡೆಸಲಾಯಿತು. ಸಮಾರಂಭದ ವಿವರ: ರಸ್ತೆಯ ಕಾಮಗಾರಿ ಹಾಗೂ ಮುಂದಿನ ಕ್ಷೇತ್ರದ ಅಭಿವೃದ್ಧಿಗೆ ಶುಭ ಕೋರುವ ಸಂಕೇತವಾಗಿ ಸ್ಥಳೀಯ ಧಾರ್ಮಿಕ ಮುಖಂಡರು ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಸಾಂಪ್ರದಾಯಿಕ ವಿಧಿ ವಿಧಾನಗಳನ್ನು ಅನುಸರಿಸಿ ಪೂಜೆ ಸಲ್ಲಿಸಲಾಯಿತು. ಪ್ರಾಮುಖ್ಯತೆ: ಈ ರಸ್ತೆಯ ನಿರ್ಮಾಣವು ಪ್ರದೇಶದಲ್ಲಿ ಸಂಪರ್ಕವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ, ಸ್ಥಳೀಯ ಸಾರಿಗೆ ಮೂಲಸೌಕರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಿವಾಸಿಗಳು ಮತ್ತು ಸಂದರ್ಶಕರಿಗೆ ಸುಗಮ ಪ್ರವೇಶವನ್ನು ಒದಗಿಸುತ್ತದೆ. 2. ಮುನೇಶ್ವರ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಉದ್ಘಾಟನೆಗೊಂಡ ಸ್ಥಳಗಳು. ರಸ್ತೆ ಮೂಲಸೌಕರ್ಯ. ಮುನೇಶ್ವರ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾದ ರಸ್ತೆಗಳ ಉದ್ಘಾಟನೆ ಪ್ರದೇಶಕ್ಕೆ ಉತ್ತಮ ಪ್ರವೇಶ ಮತ್ತು ಸಂಪರ್ಕವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ನಾಗರಿಕ ಸೌಲಭ್ಯಗಳು. ಉತ್ತಮ ನೈರ್ಮಲ್ಯ ವ್ಯವಸ್ಥೆಗಳು, ವರ್ಧಿತ ಬೆಳಕು ಮತ್ತು ನವೀಕರಿಸಿದ ಸಾರ್ವಜನಿಕ ಸೌಲಭ್ಯಗಳನ್ನು ಒಳಗೊಂಡಂತೆ ಪ್ರದೇಶದಲ್ಲಿ ವಿವಿಧ ಸುಧಾರಣೆಗಳು. ಸಮುದಾಯದ ಪರಿಣಾಮ. ಮೂಲಸೌಕರ್ಯ ನವೀಕರಣಗಳು ಮುನೇಶ್ವರ ನಗರದಲ್ಲಿ ವಾಸಿಸುವ ಪರಿಸ್ಥಿತಿಗಳನ್ನು ಹೆಚ್ಚಿಸಲು ಹೊಂದಿಸಲಾಗಿದೆ. ಇದು ನಿವಾಸಿಗಳಿಗೆ ಸುರಕ್ಷಿತ ಮತ್ತು ಹೆಚ್ಚು ಪ್ರವೇಶಿಸಬಹುದಾದ ಸ್ಥಳವಾಗಿದೆ. ಸಮುದಾಯದ ಸಹಭಾಗಿತ್ವ. ಮುನೇಶ್ವರ ನಗರದ ನಿವಾಸಿಗಳು ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮಕ್ಕೆ ಹಾಜರಾಗಿ ತಮ್ಮ ಸ್ಥಳೀಯತೆಯನ್ನು ಸುಧಾರಿಸಿದ ಮತ್ತು ದೀರ್ಘಕಾಲದ ಮೂಲಸೌಕರ್ಯ ಸಮಸ್ಯೆಗಳನ್ನು ಪರಿಹರಿಸಿದ ಶಾಸಕ ಮತ್ತು ಬಿಡಿಎಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಕಂಜಂಕ್ಷನ್ ಆಗಿರೋದ್ರಿಂದ ನಮ್ಮ ಸರ್ಕಾರ ಫ್ಲೈಓವರ್ ಎಲಿವೇಟೆಡ್ ರೋಡು ಶಾಂಕ್ಷನ್ ಆಗಿ ಸುಮಾರು 660 ಕೋಟಿಯನ್ನು DPR ಕಳಿಸಿದ್ದಾರೆ. ಅದು ಸಹ ಆಗ್ತದೆ. ಸೊ ಟೋಟಲ್ ಆಗಿ ನಮ್ಮ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 5 ಗ್ಯಾರಂಟಿಗಳು ಕೊಡೋದ್ರ ಮೂಲಕ ಅಭಿವೃದ್ಧಿನೂ ಸಹ ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಕ್ರಿ ಅಂತ ಹ್ಯಾಂಡಿಕ್ಯಾಪ್ಟು ಪತ್ರಕರ್ತರು, ಹಿರಿಯರು, ನಾಗರಿಕರು, ಸೋಷಿಯಲ್ ಸರ್ವಿಸು ಅವರಿಗೆ ಒಂಟಿ ಮನೆ ಸ್ಯಾಂಕ್ಷನ್ ಆಗಿದೆ, ಪೂಜೆ ಮಾಡಿದ್ದೀವಿ. ಈ ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂದು 500 ಒಂಟಿ ಮನೆಗಳನ್ನು ಈಗಾಗಲೆಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಈಗಾಗಲೇ 500 ಸ್ಯಾಂಕ್ಷನ್ ಆಗಿದೆ. ಎಲ್ಲರಿಗೂ ಬಡವರಿಗೆ ಎಲ್ಲರಿಗೂ ಒಂಟಿ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಒಂದೊಂದೇ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಎ.ಸಿ. ಶ್ರೀನಿವಾಸ್ ಸಾಹೇಬರು ಪುಲಿಕೇಶಿನಗರದಲ್ಲಿ ಸುಮಾರು 6 ಕಡೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾವಲ್ ಬೈಸಂದ್ರದಲ್ಲಿ 2 ಕೋಟಿ ರೂಪಾಯಿ CC ರೋಡ್ಗಳು ಮಾಡ್ತಾ ಇದ್ದಾರೆ. ಆದರೆ ಮುನೇಶ್ವರ ನಗರದಲ್ಲಿ ಸುಮಾರು 2 ಕೋಟಿಯಲ್ಲಿ ಚರಂಡಿ ರೀಸೆಲ್ಟಿಂಗು ಪೂಜೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿಂದ ಸಾಲ್ಟ್ ಮಂಡಿಗೆ ಹೋಗ್ತಾರೆ. ಹಲವಾರು ಡೆವಲಪ್ಮೆಂಟ್ಗಳಿದೆ. ಪುಲಿಕೇಶಿನಗರನ ಮಾದರಿ ಕ್ಷೇತ್ರ ಮಾಡೋಕ್ಕೆ ನಮ್ಮ ಸಾಹೇಬರು ಹೊರಟಿದ್ದಾರೆ. ಅವ್ರಿಗೆ ದೇವರು ಶಕ್ತಿ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.